ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಇವತ್ತೊಂದು ಸಕ್ಕದಾಗಿರೋ ಚಾಲೆಂಜ್ ಮಾಡೋಕೆ ಹೊರಟಿದ್ದೀವಿ. ಚಾಲೆಂಜ್ ನನ್ನ ತಮ್ಮಂಗೆ ಚೆನ್ನಾಗಿರುತ್ತೆ, ಬಟ್ ನಂಗೆ ಚೆನ್ನಾಗಿರಲ್ಲ. ಅದೇನು ಚಾಲೆಂಜ್ ಅಂದರೆ ನನ್ನ ತಮ್ಮಂಗೆ ಇವತ್ತು ಬರೀ ಎಸ್ ಅಂತ ಮಾತ್ರ ಹೇಳಬೇಕು. ನಾನು ಏನೋ ಕೆಲಸ ಹೇಳಿದ್ರು ಏನೇ ಮಾಡಿದ್ರು ಸೇಯಿಂಗ್ ಎಸ್ ಫಾರ್ ಮೈ ಬ್ರದರ್ ಚಾಲೆಂಜ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋದು ಏನು ಕಾರಣ ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಸಿಗಲಿ ಅವನಿಗೂ ಅಂತ. ಸೊ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಬೆಳಗ್ಗೆ ಅವನಿಗೆ ಇನ್ನೂ ರೆಡಿನೂ ಆಗಿಲ್ಲ. ಸ್ವಲ್ಪ ಆಚೆ ಕೆಲಸ ಇದೆ, ಅದಕ್ಕೂ ಹೋಗ್ಬೇಕು, ಅದು ತೋರಿಸ್ತೀನಿ. ನೋಡೋಣ ಅವನೇನು ಟಾಸ್ಕ್ ಕೊಡ್ತಾನೆ. ಬರೀ ನಾನು ಎಸ್ ಮಾತ್ರ ಅನ್ಬೇಕು. ಯಾವ್ದು ಮಾಡೋಕ್ಕಾಗೋದು ನೋ ಅಂತೀನಿ, ಅವ್ರು ನಾನು ಸೋತೆ ಅಂತ ಅರ್ಥ. ಅಷ್ಟು ನಮ್ಮ ತಮ್ಮಂಗೆ ಹೇಳ್ಬಿಡೋಣ ಟಾಸ್ಕ್ ಏನು ಅಂತ. ಬನ್ನಿ ಆಯ್ಸ್, ಇಲ್ಲ ನನ್ನ ತಮ್ಮ ಅವನೇ. ಇವತ್ತು ಚಾಲೆಂಜ್ ಅಂತ ಗೊತ್ತಾಯ್ತಾ? ನಾನು ಇವತ್ತು ನೀನು ಏನು ಹೇಳಿದ್ರು ಎಸ್ ಅಂತ ಮಾತ್ರ ಹೇಳ್ತೀನಿ. ಚಾಲೆಂಜ್ ಡನ್ನ? ಯಾವಾಗಿಂದ ಸ್ಟಾರ್ಟ್ ಮಾಡೋಣ ಅಂದರೆ 3, 2, 1 ಸ್ಟಾರ್ಟ್. ಇವಾಗ ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಸಖತ್ತಾಗಿ ಮಾಡಿದ್ದ ಕಣಲ್ಲಿ ಫಸ್ಟೇ. ಆಯ್ತು, ನಾನು ಇನ್ನೂ ಸ್ಟಾರ್ಟ್ ಅಂದೆ ಅಷ್ಟೇ. ಇವಾಗ ಆಗಲೇ ಕಸ ಗುಡ್ಸೋ ಕೊಟ್ಬಿಟ್ಟು ಬನ್ನಿ ಕಸ ಗುಡ್ಸೋಣ. ಗಾಯ್ಸ್, ಇವತ್ತು ನಮ್ಮ ಅಣ್ಣಂಗೆ ಸಖತ್ ಟೀಟೆ ಮಾಡಬೇಕು, ನಮ್ಮ ಅಣ್ಣಂಗೆ ಟಾರ್ಚರ್ ಕೊಡ್ಬೇಕಂತ ಒಬ್ರ ಹತ್ರ ಹೆಲ್ಪ್ ತಗೋತಿದ್ದೀನಿ. ನನ್ನ ಸಪೋರ್ಟರ್ ನಮ್ಮ ಅಕ್ಕ ಅಲ್ಲಡಿ. ಇವಾಗ ಫಸ್ಟ್ ನಮ್ಮ ಅಣ್ಣಂಗೆ ಕಸ ಗುಡಿಸಿ ಕೊಟ್ಟಿದ್ದೀನಿ, ಆಮೇಲೆ ಇನ್ನೇನೋ ಡಿಫ್ರೆಂಟ್ ಆಗಿದೆ. ಇವತ್ತು ನಮ್ಮ ಅಣ್ಣನ ಫುಲ್ ಬೋಳ್ಸ್ಬಿಡ್ತೀನಿ. ಹಿತಶತ್ರುಗಳಿರ್ತಾರಂತೆ, ಬಹಿರಂಗ ಶತ್ರುಗಳಿರ್ತಾರಂತೆ, ಅಂತರಂಗ ಶತ್ರುಗಳಿರ್ತಾರೆ. ಸ್ಟಾರ್ಟ್ ಮಾಡಿದ್ದೀನಿ ನೋಡಿ, ನಮ್ಮ ಅಣ್ಣ ಗುಡಿಸ್ತಾವ್ರೆ. ನನ್ನ ಮಗನೇ ನಿನ್ಗೆ ಐತೆ ಕಣಲೇ, ನೆಕ್ಸ್ಟ್ ಬರ್ಲಿ ನನ್ನ ಟಾಸ್ಕ್ಲೇ. ಇನ್ನೂ ಸ್ಟಾರ್ಟ್ ಮಾಡಿ 1 ನಿಮಿಷ ಆಗಿರಲಿಲ್ಲ, ಆಗಲೇ ಕೆಲಸ ಹೇಳ್ತೀವಿ. ಇನ್ನೂ ಸ್ನಾನ ಮಾಡಬೇಕು, ನಾನು ಆಚೆ ಹೋಗ್ಬೇಕು. ಫುಲ್ಲು ಫೈನಲಿ ಕಸ ಗುಡ್ಸೆಲ್ಲ ಮುಗೀತು. ಫುಲ್ ಸುಸ್ತಾಗೋಯ್ತಪ್ಪ ದೇವ್ರೆ. ಕಸ ಗುಡ್ಸೋ ಕಷ್ಟ ಅಂತ ಗೊತ್ತಿರಲಿಲ್ಲ. ನನ್ನ ತಮ್ಮ ಎಲ್ಲ ಕೂತವನೇ. ಜೀವನ್ ನೆಕ್ಸ್ಟು ಏನು ಟಾಸ್ಕು? ನಿಮಿಷ ಗಾಯ್ಸ್, ನಾನು ನೆಕ್ಸ್ಟ್ ಟಾಸ್ಕ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಸ್ನಾನಕ್ಕೆ ಹೋಗಿ ಬಂದ್ಬಿಡ್ತೀನಿ. ಇವರಿಬ್ಬರು ಡಿಸ್ಕಸ್ ಮಾಡ್ಕೊತಾರೆ ಏನು ಟಾಸ್ಕ್ ಕೊಡ್ಬೇಕು ನನಗೆ ಅಂತ. ಬನ್ನಿ ಆ ಗ್ಯಾಪಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ. ಆ್ಯಂಡ್ 1 more ಕ್ರೇಜಿ ಥಿಂಗ್ ಏನು ಗೊತ್ತಾ? ಇವಾಗ ನಿಂಗೆ ಕಾಟ ಕೊಡ್ತಾವನೆ. ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಹೋಗೋದು ನಾವು ಎಲ್ಗಂದ್ರೆ ಇವ್ನ ಪೇರೆಂಟ್ಸ್ ಮೀಟಿಂಗಿಗೆ. ಅವಾಗ ನಾನು ಮಾಡ್ತೀನಿ. ಅವಾಗ ನಾನು ಕೊಡ್ತಾ ಇದ್ರೆ ಶಾರ್ಟು ಅವಾಗ ಟಾಸ್ಕ್ ಕೊಡ್ತೀನಿ, ನೀವು ಮಾತಾಡಬಾರ್ದು, ಏನು ಮಾಡಬಾರ್ದು ಅಂತ. ಹೆವಿ ಟ್ಯಾಲೆಂಟೆಡ್ ಅವನೇ. ಬನ್ನಿ, ನನ್ನೇ ಮೀರಿಸ್ತಾನೆ. ಇವಾಗ ಸ್ನಾನಕ್ಕೆ ಹೋಗಿ ಹಿಂಗೋಗಿ ಹಿಂಗೆ ರೆಡಿ ಆಗ್ಬಿಡ್ತೀನಿ ನೋಡಿ. ಏನಣ್ಣ? ಗೈಸ್, ನೆಕ್ಸ್ಟ್ ಟಾಸ್ಕ್ ಏನಂದರೆ ಅಣ್ಣಂಗೆ ಫುಲ್ಲು ಖಾರ ತಿನ್ನಿಸ್ಬೇಕು. ಅವ್ರಿಗೆ ನೀರು ಕೊಡಲ್ಲ, ಏನು ಕೊಡಲ್ಲ, ಫುಲ್ಲು ಖಾರ. ಫಸ್ಟ್ ಆಫ್ ಆಲ್ ಖಾರ ಅಂದರೆ ಆಗಲ್ಲ. ಇನ್ನೊಂದು ಸ್ವಲ್ಪ ಖುಷಿ ಏನಂದರೆ ನಾವು 1 ಖಾರ ತಿನ್ನಿಸ್ತಾ ಇದ್ದೀವಿ. ನಮ್ಮ ಅಣ್ಣ ಅಂತೂ ಫುಲ್ ಅಳ್ಬೇಕು, ಆ ಥರ ಖಾರ ತಿನ್ಸೋಣ. ಬನ್ನಿ ಇವಾಗ. ಫೈನಲಿ ಫುಲ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಜೀವನ್ ಸ್ಕೂಲ್ ಹತ್ರ ಬಂದಿದ್ದೀನಿ. ಬನ್ನಿ, ಒಂದು ಸ್ವಲ್ಪ ಚಿಕ್ಕ ಕೆಲಸ ಇದೆ, ಅದು ಮುಗಿಸ್ಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. ರೆಡಿನಾ ಜೀವನ್? ಭಯ ಆಯ್ತಿದೆ, ಒಂದು ಮ್ಯಾಕ್ಸ್ ಬರಲಿಲ್ಲ, ಊರಲ್ಲಿ ಅಜ್ಜಿತಿತ್ತು. ಇನ್ನೆಲ್ಲದಲ್ಲೂ ಚೆನ್ನಾಗಿ ಬಂದಿದೆ. ಬನ್ನಿ ನೋಡಿ. ನನ್ನ ಪೇರೆಂಟ್ಸ್ ಮೀಟಿಂಗ್ ಮುಗಿಯೋ ತನಕ ನಮ್ಮ ಅಣ್ಣ ಏನು ಮಾತಾಡೋಂಗಿಲ್ಲ. ಡೌಟ್ ಇದೆ ಒಂದು ಸ್ವಲ್ಪ, ಮ್ಯಾಕ್ಸಲ್ಲಿ ಬರ್ದಿಲ್ವಲ್ಲ, ಅದಕ್ಕೆ ನಮ್ಮ ಅಣ್ಣ ಏನು ಮಾತಾಡೋಂಗಿಲ್ಲ. ಅದೇ ಟಾಸ್ಕ್. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರು. ಗಾಯ್ಸ್ ಪೇರೆಂಟ್ಸ್ ಮೀಟಿಂಗ್ ಆಯ್ತು. ಇವಾಗ ನಮ್ಮ ಅಣ್ಣಂಗೆ ಒಂದು ಟಾಸ್ಕ್ ಕೊಟ್ಟಿದ್ದೀನಿ. ನಮ್ಮ ಅಣ್ಣಂಗೆ ಗೊತ್ತಿಲ್ಲ, ಅದು ನಮ್ಮ ಅಣ್ಣ ಬಚ್ಚಿಕ್ಕಿದ್ರು, ನಾನು ಹೆಂಗೋ ಎತ್ಕೊ ಬಂದಿದ್ದೀನಿ ನೋಡಿ. ಏನು ಇಲ್ಲಿ ಯಾರ್ದು ಹೇಳು? ಜೀವನ್, ನಾನು ನಿಜ ಕಾಸು ಖರ್ಚು ಮಾಡಲ್ಲ ನೋಡಿ, ಹೇಳ್ತಾ ಇದ್ದೀನಿ. ಇವತ್ತು ಗೊತ್ತಿಲ್ಲ. ಬನ್ನಿ ಇವಾಗ ವೇ ಟೈಮಲ್ಲಿ ವಿಡ್ರಾ ಮಾಡ್ಕೋಬೇಕಿದೆ. ಇದು ಎಸ್ ನೋ ಅಂದರೆ ಮುಗೀತು ಕತೆ. ಗಾಯ್ಸ್, ಇವನ್ ಗಾಯ ನನ್ನ ಕಾಸೆಲ್ಲ ಖರ್ಚು ಮಾಡಿಸ್ತಾವನೆ. ಗಾಯ್ ಜೀವನ್ ಪ್ಲೀಸ್ ಇಲ್ಲ ಕಟ್ ಮಾಡ್ಬಿಡೋಣ. ಇಲ್ಲ ಇಲ್ಲಿ ಜೀವನ್ ಪ್ಲೀಸ್. ಇಲ್ಲ ನಡೀರಿ ಫಸ್ಟ್ ಹತ್ತಿರಿ ಗಾಡಿನ.
ಹೋ ಗಾಯ್ಸ್ ಇವನ್ನೆಲ್ಲ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ತಾನೇ ಮನೆಗೆ ಹೋಗ್ತಾ ಇದ್ವಿ ರೋಡಲ್ಲಿ ನಾವು. ಅಷ್ಟು ಬೇಗ ATM ಸಿಕ್ತು ಇಲ್ಲಿ, ಹಂಗೆ ಕ್ಯಾಪ್ಸ್ಕೊಂಡ. ಬನ್ನಿ ಇವಾಗ ಫಸ್ಟ್ ನಾವು ಹೋಗಿ ಕಾಸು ಎತ್ಕೊಂಡು ಬಂದು ಇವ್ನಿಗೆ ಏನೇನು ಮಾಡಿಸ್ತಾನೋ ಇನ್ನೂ ನನಗೆ ಇವತ್ತಂತೂ ನಂಗಂತೂ ಗೊತ್ತಿಲ್ಲ ಅಪ್ಪ ದೇವರೇ. ಅಡ್ಗೆನೂ ಮಾಡಿಸ್ತೀನಿ ತಡೀರಿ. ಗಾಯ್ಸ್ ನಾನು ಅದೆಲ್ಲ ಮಾಡಲ್ಲ. ಫುಲ್ಲು ಇರಿಟೇಟಿಂಗ್ ನಮ್ಮ ಅಣ್ಣಂಗೆ ಇವತ್ತು. ಬನ್ನಿ ಅಷ್ಟು ಹೋಗಿ ಇವಾಗ ಕಾಸು ಎತ್ಕೊಂಡು ಬರೋಣ. ATM ಹತ್ರ ಬಂದ್ವಿ. ಅಲ್ಲಿ ಇನ್ನೊಂದು ಏನು ಗೊತ್ತಾ ಟಾಸ್ಕ್ ಇವನಿಗೆ, ಕಾರ್ಡಲ್ಲಿ ಎಷ್ಟು ಕಾಸು ಐತೆ ಅಂತ ನಿನ್ಗೇನು ಗೊತ್ತು. ನಾನೇ ಪಾಪರ್ ಹಾಕಿದ್ದೀನಿ, ಕಾರ್ಡ್ ಬಂದಿಲ್ಲ ಅಂದರೆ ನನಗೆ ಗೊತ್ತಿಲ್ಲ. ATM ಆನ್ ಆಗಿಲ್ಲ. ಅದೊಂದು ATM ಇದೆ. ಬನ್ನಿ ಗಾಯ್ಸ್ ಇನ್ನೊಂದು ATM ಐತೆ ನೋಡೋಣ. ಕರೆಕ್ಟಾಗಿ ಕಾಸು ತೆಗಿತೀರೋ ತೆಗಿಲ್ವೋ, ಜಾಸ್ತಿ ಕಾಸಿಲ್ಲ ನೋಡೋಣ ಬನ್ನಿ ಇವಾಗ ಏನು ಮಾಡ್ತಾನೆ ಅಂತ. ಏನಾಗಿದೆ ಅಂತ ನೋಡೋಣ ಎಷ್ಟು ಕಾಸು ಬರುತ್ತೆ. ನನ್ನ ಪ್ರಕಾರ ನಮ್ಮ ಅಣ್ಣ ಅಷ್ಟೊಂದು ಪಾಪರ್ ಆಗಿರಲ್ಲ. ನೋಡೋಣ ಎಷ್ಟು ತೆಗಿತೀನಿ ನೋಡೋಣ. ಜೀವನ್ ಕಡಿಮೆ ತೆಗಿ, ಇವಾಗ ಹೇಳ್ತಾ ಇದ್ದೀನಿ. ನನ್ನ ಹತ್ರ ನಿಜ ಕಾಸಿಲ್ಲ. ಅಣ್ಣ ಸಾಕ 100 ರೂಪಾಯಿ ಸಾಕು, 100 ರೂಪಾಯಿ ಗೈಸ್. 1000 ರೂಪಾಯಿ ಐತೆ ಬಿಡಿ ಗೈಸ್, 1000 ರೂಪಾಯಿ ಬರುತ್ತೆ. ಬನ್ನಿ ಇವಾಗ ಆಕಾಶಲ್ಲಿ ಏನು ತಗೊಳ್ಬೇಕು ಗೊತ್ತಿಲ್ಲ, ಅದು ನೆಕ್ಸ್ಟ್ ಹೇಳ್ತಾರೆ. ಬನ್ನಿ ಈ ಟಾಸ್ಕ್ ಕಂಪ್ಲೀಟ್. ಗೈಸ್ ಇವಾಗ 1000 ರೂಪಾಯಿ ಅಂತೂ ವಿಡ್ರಾ ಮಾಡಿಸ್ಕೊಂಡು ಏನಂತ ಗೊತ್ತಾಗಿಲ್ಲ. ಅದಕ್ಕೆ ನಮ್ಮ ಅಕ್ಕನೇನು ಐಡಿಯಾ ಕೇಳ್ತಿದ್ದೀನಿ. ನಂಗೆ ಸಪೋರ್ಟರಲ್ಲಿ ಏನು ಮಾಡೋದಕ್ಕ. ಇವಾಗ ಇನ್ನೂ ಗಣೇಶ ಹಬ್ಬ ಇದೆ, ಆರಾಮಾಗಿ ಒಂದು ಜೊತೆ ಡ್ರೆಸ್ ತಗೋ, ಆರಾಮಾಗಿ ಎಂಜಾಯ್ ಮಾಡು ಡ್ರೆಸ್ ಹಾಕ್ಕೊಂಡು. ಒಳ್ಳೆ ಐಡಿಯಾ ಗೈಸ್. ಇವಾಗ ಇಲ್ಲಿ ಹತ್ರದಲ್ಲೇ ಜುಡಿಯೋ ಇದೆ, ಇದು ನಮ್ಗೆ ಗೊತ್ತಿರೋ ಏರಿಯಾನೇ. ಹತ್ರದಲ್ಲೇ ಜುಡಿಯೋ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಅಣ್ಣನ ಕೈಲಿ ಬಟ್ಟೆ ತೆಗಿಸ್ಕೊಳ್ಳೋಣ. ಇವಾಗ ಅವ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇಲ್ಲಿ ಚಾಲೆಂಜ್ ಮುಗಿಸೋದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಾ ಇದ್ದಾನೆ. ಎಲ್ಲಿ ನಾವೇನ ಹಿಂಸೆ ಕೊಟ್ಬಿಡ್ತೀವೋ ಅಂತ ನಾವಿಬ್ಬರು ಹೋಗಿಲ್ಲ, ಇದು ಪ್ಲ್ಯಾನ್ ಮಾಡೋಕ್ಕೆ ಹೋಗಿಲ್ಲ. ಸರಿ ಗೈಸ್. ಗಾಯ್ಸ್ ಇವ್ರು ನನಗೆ ಟಾಸ್ಕ್ ಅಂತ ಕರ್ಕೊಂಡ್ಬಂದು ನಾನು ಗಾಡಿ ಓಡಿಸ್ತಾಳೆ ನೋಡಿ ಗೈಸ್. ಇದೇ ನನ್ನ ಡೇರ್. ಹಾಂ ಇದು ನನ್ನ ಡೇರ್ ಗೈಸ್. ನನ್ನ ಗಾಡಿ ಯಾರಿಗೂ ಕೊಡೋಲ್ಲ ಜೀವನ್. ಇವಾಗ ಹೇಳ್ತಾ ಇದ್ದೀನಿ ವಿಜಿ, ನಂಗೆ ಓಡ್ಸೋಕ್ಕಾಗಲ್ಲ, ಬಿಟ್ಬಿಡು ಪ್ಲೀಸ್. ಕೀ ಹಾಕಕ್ಕೆ ಬರ್ತಾ ಇಲ್ಲ ವಿಜಿ ಪ್ಲೀಸ್. ನನ್ನ ಗಾಡಿ ಏನು ಓಡ್ಸೋಕ್ಕಾಗ ಕೊಡಲ್ಲ ಪ್ಲೀಸ್. ಬಿದ್ದೋದ್ರೆ ನಂಗೆ ಗೊತ್ತಿಲ್ಲ. ಹಾಂ ಬಿದ್ದೋದ್ರೆ ಗೊತ್ತಿಲ್ಲ ನನಗೂ ಇದಕ್ಕೂ ಸಾಮಾನ್ಯ ಅಲ್ಲ. ನಾನು ಡೇರ್ ಹೇಳಿದೆ ಅಷ್ಟೇ. ಗೈಸ್ ಇವಾಗ ಓಹೋ. ಸೊ ಗೈಸ್ ಬನ್ನಿ, ಅವಳು ಬರೋಷ್ಟಲ್ಲಿ ನಂದು ನೆಕ್ಸ್ಟ್ ಟಾಸ್ಕ್ ಕಸ ಅಂತ ಇದ್ದೀನಲ್ಲ, ನಂದು ನೆಕ್ಸ್ಟ್ ಚಾಲೆಂಜ್ ಟಾಸ್ಕ್ ಏನು ಕೇಳೋಣ. ಗೈಸ್ ಗ್ಯಾಮ್ದಾಮಂತೂ ಏನಂದ್ರೆ ಅವಾಗ ಹೇಳಿದ್ವಲ್ಲ ಆ ಟಾಸ್ಕ್ ಇವಾಗ ಮಾಡೋಣ. ಇವತ್ತು ನೀವು ವ್ಲಾಗ್ ಮುಗಿಯೋ ತನಕ ಫೋನ್ ಮುಟ್ಬಾರ್ದು. ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಏನು ನೋಡ್ಬಾರ್ದು. ಮತ್ತೆ ವ್ಲಾಗ್ ಹೇಗೆ ಮಾಡಲಿ, ಅದು ನಾರ್ಮಲ್. ಇದು ಕ್ಯಾಮ್ರಾದಲ್ಲಿ ಮಾಡೋದು. ಯೂಟ್ಯೂಬ್ ಏನಕ್ಕೆ, ಇನ್ಸ್ಟಾಗ್ರಾಮ್ ಏನಕ್ಕೆ, ನಾವು ಮಾಡ್ತೀವಿ ವ್ಲಾಗು. ಸರಿ ಇವಾಗ ನಂದು ನೆಕ್ಸ್ಟ್ ಟಾಸ್ಕ್ ಏನು ಬೇಗ ನೆಕ್ಸ್ಟ್ ಇದೆ. ಆಮೇಲೆ ಇವಾಗ ಜುಡಿಯೋ ಕರ್ಕೊಂಡು ಹೋಗುತ್ತೀವಿ ಬನ್ನಿ. ಜೂಡಿಯಾಗ ಅಲ್ಲಿ ಅಮೌಂಟ್ ಬಿಡ್ರಾ. ಬನ್ನಿ ಜೂಡಿಯಾಗ ಹೋಗ್ಬೇಕಂತ ಇವಾಗ. ಇವ್ರನ್ನ ಕರ್ಕೊಂಡು ಜೂಡಿಯಾಗ ಹೋಗೋಣ. ಜೂಡಿಯಾಗ ಏನು ಶಾಪಿಂಗ್ ಮಾಡ್ತಾರೆ, ಇನ್ನೂ ಏನೇನು ಕಾಟ ಕೊಡ್ತಾರೆ ನಮಗಂತೂ ಗೊತ್ತಿಲ್ಲ. ಬನ್ನಿ ಇಬ್ರು ರೆಡಿ ಅವರೇ. ಜುಡಿಯೋದಲ್ಲಿ ಒಂದು ಟಾಸ್ಕ್ ಗೇಮ್ನ ಮಾಡ್ಕೊಂಡಿದ್ವಿ ಅಕ್ಕ ಅವಾಗ. ಅದನ್ನು ವ್ಲಾಗ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀವಿ. ಆಮೇಲೆ ಹೇಳ್ತೀವಿ, ಜುಡಿಯೋದಲ್ಲೇ ಹೇಳ್ತೀವಿ. ಸೊ ಬನ್ನಿ ಬೇಗ ಬೇಗ ಜುಡಿಯೋ ಕರ್ಕೊಂಡು ಹೋಗೋಣ. ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ. ಒಂದು ಹೇಳೋದು ಮರ್ತೋಗಿದ್ದೆ, ನಾನು ಯಾಕೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ತುಂಬ ದಿನ ಆಗಿತ್ತು ನನ್ನ ಫ್ಯಾಮಿಲಿ ಜೊತೆ ಫ್ರೆಂಡ್ ಜೊತೆ ಅಂದರೆ ಫ್ರೆಂಡ್ ಜೊತೆ ಇದ್ದೆ, ಫ್ಯಾಮಿಲಿ ನನ್ನ ತಮ್ಮ ಜೊತೆ ಟೈಮ್ ಸ್ಪೆಂಡೇ ಮಾಡಿರಲಿಲ್ಲ. ಸೊ ಟ್ರಿಪ್ಪೆಲ್ಲ ಹೋಗ್ಬೋದು, ಅವ್ರಿಗೆ ಬೇಜಾರಾಗಿತ್ತು. ಸೊ ಅವ್ನು ಸ್ವಲ್ಪ ಸ್ಪೆಷಲ್ ಫೀಲ್ ಮಾಡ್ಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಇವತ್ತು. ನೋಡೋಣ ಬನ್ನಿ. ಆಯ್ತಾ ಅವರೇ ಶಾಪಿಂಗಿಗೋಸ್ಕರ ಹೋಗೋಣ ಇವಾಗ. ಬನ್ನಿ ಜುಡಿಯೋಗೆ ಬಂದಾಯಿತು, ಅವರೆಲ್ಲ ಪ್ಲ್ಯಾನ್ ಮಾಡ್ತಾವ್ರೆ. ಸೊ ಬನ್ನಿ ಗ್ಯಾಪಲ್ಲಿ ನಾನು ಒಂದು ಬಟ್ಟೆ ತೊಗೊಳಕ್ಕೆ ಟ್ರೈ ಮಾಡೋಣ. ಇನ್ನು ಬಂದರು ಏನಪ್ಪ ಏನಿಲ್ಲ, ಬಟ್ಟೆ ತಗೊಳ್ಳೋಣ. ಅಣ್ಣ ಒಂದೇ ನಿಮಿಷ ಇದೆ, ನಮ್ಮ ಕೈಲಿ ಕೊಟ್ಟಿದ್ದೀರಾ, ಇಟ್ಕೊಳ್ರಿ. ಕಂದ ಬನ್ನಿ ಗಾಯ್ಸ್, ಅದೇನೇನು ಮಾಡ್ತಾರ ನೋಡೋಣ. ಬಂದು ಅಷ್ಟೊತ್ತಾಯ್ತು, ಇವ್ರು ಒಂದು ಬಟ್ಟೆ ತೊಗೊಂಡಿಲ್ಲ. ಅವಾಗಿಂದ ಸುತ್ತಾಡಿಸ್ತವ್ರು ನನ್ನ ನೋಡಿ. ಫೈನಲಿ ಯಾವುದೋ ಒಂದು ತಗೊಂಡವ್ರೆ, ನೋಡೋಣ ಬನ್ನಿ. ಇದು ಟ್ರಯಲ್ ಕಷ್ಟ, ಇದು ನಿಮಗೆ. ನನ್ಗ ನೋಡಿ ಕರೆಕ್ಟಾಗಿ ಆಗುತ್ತೆ. ಯಾಕೆ ತಗೊಳ್ರಿ ಅಣ್ಣ. ಗಾಯ್ಸ್ ನನ್ನ ತಮ್ಮಂಗೆ ಒಳ್ಳೆ ಬುದ್ಧಿ ಬಂದೈತೆ, ಒಳ್ಳೆ ಬುದ್ಧಿ ಬಂದೈತೆ. ಬನ್ನಿ, ನಂಗೆ ಗೊತ್ತಿರೋ ಪ್ರ್ಯಾಂಕಿಂಗ್ ಮಾಡ್ತಾರೆ. ಇದನ್ನು ಫಸ್ಟ್ ನೋಡೋಣ, ನಾನು ಟ್ರಯಲ್ ಹಾಕೊಳ್ಳಿ. ಗಾಯ್ಸ್ ಇದು ಫಸ್ಟ್ ಶರ್ಟ್ ನೋಡೋಣ. ಚೆನ್ನಾಗಿ ಶಾಪಿಂಗ್ ಮುಗಿಸೋನೆ ನನ್ನ ಮಗ. ಎಂಥವನು ಅಂದರೆ ಶರ್ಟ್ ತಗೊಂಡ್ಬಿಟ್ಟು ಲಾಸ್ಟಿಗೆ ತೊಗೊಬೇಕಾರೆ ಬಿಲ್ಲಿಂಗ್ ಮಾಡಿಸ್ಬೇಕಾದ್ರೆ ಪ್ರ್ಯಾಂಕ್ ಅಂದ್ಬಿಡೋದ. ನಂಗೆ ಗೊತ್ತಿತ್ತು ಮುಂಚೆನೇ. ಅದು ಶಾಪಿಂಗ್ ಎಲ್ಲ ಆಯಿತು, ಗ್ಯಾಪಲ್ಲಿ ಈ ಮೇಡಮ್ ಅವರು ತೊಗೊಂಡ್ಬಿಟ್ಟವ್ರು ಏನೋ ಒಂದು. ಬನ್ನಿ ಇವಾಗ ನೆಕ್ಸ್ಟ್ ಅಂತ ನೋಡೋಣ. ಗೈಸ್ ಜುಡಿಯೋ ಇಲ್ಲೇ ಇದೆ. ಜುಡಿಯೋಡೆಲ್ಲ ಶಾಪಿಂಗ್ ಆಯಿತು. ಅದಕ್ಕೆ ನಾನು ನಮ್ಮ ಅಣ್ಣಂಗೆ ಪಿಜ್ಜಾ ಕೊಡಿಸಿ ಅಂತ, ಅದಕ್ಕೆ ಪಕ್ಕದಲ್ಲೇ ಇದೆ. ಪಿಜ್ಜಾ ಕೊಡ್ಬೋದು. ಅಯ್ಯೋ ಪಿಜ್ಜಾ ಅಂತೆಲ್ಲ ಡಾಮಿನೋಸ್ ಕೊಡೋದು.
ಇದ್ರಲ್ಲಿ ಸಿಗೋದು ಪಿಜ್ಜಾನ ತಾನೆ. ಬನ್ನಿ ಗೈಸ್, ಬೇಗ ಅವ್ನಿಗೆ ಹೋಗಿ ಅದು ಕೊಡ್ಸ್ಬಿಡೋಣ, ಮುಗಿಸ್ಬಿಡೋಣ ಇವತ್ತೇನು. ಫೈನಲಿ ಪಿಜ್ಜಾ ತಿನ್ನಕ್ಕೆ ಬಂದಿದ್ದೀವಿ. ಇವಾಗ ಇನ್ನೊಂದು ಟ್ವಿಸ್ಟ್ ಇದೆ ತಡೀರಿ. ನಮ್ಮ ಅಣ್ಣಂಗೆ ಇವಾಗ ಇದಕ್ಕೆ ಸ್ಪೈಸಿ ಚಾಲೆಂಜ್ ಅಂತ ಅವಾಗ ಹೇಳಿದ್ದು. ಇವಾಗ ಓರಿಗನ ಎಲ್ಲ ಹಾಕ್ತೀನಿ, ನಮ್ಮ ಅಣ್ಣ ತಿನ್ಬೇಕು ಅದನ್ನ ಎಲ್ಲ ಮಿಕ್ಸ್ ಏನೇನು ಮಾಡ್ಬೇಕು ಅನ್ಕೊಂಡಿದ್ದೆ ನನ್ನ ಕೈಲಿ. ಫುಲ್ ಇವಾಗ ನೋಡ್ಕೊಳ್ರಿ, ಓಪನ್ ಮಾಡಿ ನಿಮ್ಮದು. ಇವ್ರು ಆಗಲೇ ಮೇಡಮ್ ತಿಂತ ಗಾಯ್ಸ್ ನಮ್ಮ ಅಣ್ಣಂಗೆ ನೋಡಿ ಸಾಸ್ ಓರಿಗಾನೋ ಇಲ್ಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ನೋಡಿ ಸಾಸ್ ಓರಿಗಾನೋ ಓಪನ್ ಮಾಡಿ. ನಮ್ಮ ಅಣ್ಣಂಗೆ ಫುಲ್ ಸಾಸ್ ಓರಿಗಾನೋ ಎಲ್ಲ ಹಾಕ್ಸಿದ್ದೀನಿ. ಇವಾಗ ಅದನ್ನು ಅವ್ರು ಕಂಪ್ಲೀಟ್ ಮಾಡಬೇಕು ನೋಡಿ. ನೋಡಿ ಅಷ್ಟು ನೋವು ಕೊಟ್ಬಿಟ್ರು ನನ್ನ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಪಿಜ್ಜಾ ತಿಂದ ಎಲ್ಲ ನಾವು ವಾಪಸ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಏನು ಟಾಸ್ಕು? ಹೀಗೆ ಸಾಕು ಯಾಕೆ? ಬಟ್ಟೆ ಕೊಡಿಸಿದ್ದೀರಾ ಎಲ್ಲ, ನಾನು ಹೇಳಿದೆಲ್ಲ ಮಾಡಿದ್ರೆ ಸಾಕು. ನಂಗೆ ಹೊಟ್ಟೆನೂ ಲೋಡ್ ಆಗಿದೆ. ಹಾಂ, ಪಕ್ಕನಾ? ಪಕ್ಕ 100%, 100%, 200%, 200% ಪಕ್ಕ. ಪಕ್ಕ. ಇಲ್ಲೇ ಇಲ್ಲೇ ಕಟ್ ಮಾಡಪ್ಪ, ಚಾಲೆಂಜ್ ಕಟ್ಟಾ. ಚಾಲೆಂಜ್ ಕಟ್. ಸೊ ಗೈಸ್ ಬನ್ನಿ ಗೈಸ್, ಚಾಲೆಂಜ್ ಮಾಡಿದ್ದೀನಿ. ಅಕಸ್ಮಾತ್ ಈ ವಿಡಿಯೋಗೆ 100 ಲೈಕ್ಸ್ ಬಂತು ಅಂದರೆ, 100 ಲೈಕ್ಸ್ 100 ವ್ಯೂಸ್ ಬಂತು ಅಂದರೆ ಜೀವ ನನಗೆ ಎಸ್ ಅಂತ ಮಾಡ್ತಾನೆ. ಅವಾಗ ಇನ್ನೂ ಬರ್ತಾ ಇರ್ತಾನೆ. ಅದಕ್ಕೆ ಏನು ಮಾಡಬೇಕು ಹೇಳಿ? ಲೈಕ್ ಮಾಡಿ, ಶೇರ್ ಮಾಡಿ, ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟು. ಬಾಯ್ 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 ಗಾಯ್ಸ್. ನನ್ನ ಹತ್ರ ಮಿಕ್ಕಿರೋ ಕಾಸು ಇವತ್ತಿಂದು ಬಜೆಟ್ ಕೊಟ್ಬಿಡ್ತೀನಿ ಅವನಿಗೆ, ಅವನೇನೋ ಖರ್ಚಿಗೆ ಮಾಡಿಕೊಳ್ಳಿ ಅಷ್ಟೇ.